ಎಲ್ಲರಿಗೂ ನಮಸ್ಕಾರ ಹಾಗೂ ಬೆಳಗಿನ ಶುಭೋದಯಗಳು. ಇವತ್ತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ. ಇವತ್ತು ಬಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಪ್ರದೋಷ, ಶನಿ ಪ್ರದೋಷ. ತ್ರಯೋದಶಿ ಇರೋದ್ರಿಂದ ಶನಿ ಪ್ರದೋಷ ಅಂತ ಕರೀತಾರೆ. ಈ ಶನಿ ಪ್ರದೋಷ ಬಂದು ವರ್ಷಕ್ಕೆ 4 ಬಾರಿ ಬರೋದು. 4 ಬಾರಿ ಬರೋದ್ರಿಂದ ಈ ಶನಿ ಪ್ರದೋಷದಲ್ಲಿ ಶಿವನನ್ನು ಪೂಜೆ ಮಾಡಬೇಕು ಅಥವಾ ನಂದಿಕೇಶ್ವರನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ತಮಿಳಲ್ಲಿ ಒಂದು ಶ್ಲೋಕ ಇದೆ, ಪ್ರದೋಷ ಫಲಗಮ್ ಅಂತ ಹೇಳಿ. ಅದರಲ್ಲಿ ಒಂದು ಲೈನ್ ಬರುತ್ತೆ ಪ್ರದೋಷದ ಬಗ್ಗೆ. ಏನಪ್ಪ ಅಂತ ಹೇಳಿದ್ರೆ, ಅಶ್ವಮೇಧಯ್ಯಾಗ ಸೈದ ಫಲ ಕೊಡುಕಿರಂ ಪುಣ್ಯ ನೇರಮಿದು ಪ್ರದೋಷಮೇ ಅಂತ ಹೇಳಿದ್ರೆ, ಅಶ್ವಮೇಧ ಯಾಗವನ್ನು ಮಾಡಿಸಿದಂತಹ ಪುಣ್ಯ ಫಲಗಳು, ಶುಭ ಫಲಗಳು ನಮಗೆ ದೊರಕ್ತದೆ ಸುಲಭವಾಗಿ ಅಂತ ಹೇಳಿದ್ರೆ ಸ್ವಾಮಿಯನ್ನು ನಿಷ್ಠೆಯಿಂದ ಈ ಶನಿ ಪ್ರದೋಷದಲ್ಲಿ ಪೂಜಿಸಿದ್ರೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, 120 ಸಾರಿ ಪ್ರದೋಷದ ವ್ರತವನ್ನು ಮಾಡಿದರೆ ಏನು ಫಲ ದೊರಕುತ್ತದೋ ಆ ಫಲ ಇವತ್ತು ಶನಿ ಪ್ರದೋಷ ಮಾಡೋದ್ರಿಂದ ದೊರಕ್ತಾ ಇದೆ. ಈ ಸತಿನೂ ಕೂಡ ಶನಿ ಪ್ರದೋಷ ಇದೆ, ಮುಂದಿನ ಶುಕ್ಲ ಪಕ್ಷದಲ್ಲೂ ಕೂಡ ಶನಿ ಪ್ರದೋಷನೇ ಬರ್ತಾ ಇರೋದು. ಅದರಿಂದಾಗಿ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಇವತ್ತಿನ ದಿನ ಸಂಪೂರ್ಣವಾಗಿ ಉಪವಾಸವಿದ್ದು ಸ್ವಾಮಿಯನ್ನು ನಿಷ್ಠೆಯಿಂದ ಆರಾಧನೆ ಮಾಡಿ, ನಿಮ್ಮೂರಲ್ಲಿರ್ತಕ್ಕಂತಹ ಶಿವನ ದೇವಸ್ಥಾನಗಳಲ್ಲಿ, ಇಲ್ಲಾಂದರೆ ನಿಮ್ಗೆ ಗೊತ್ತಿರಿ ಯಾವ ಕಡೆ ಶಿವನ ದೇವಸ್ಥಾನ ಇರ್ತದೆ ಅಲ್ಲಿ ಪ್ರದೋಷ ವ್ರತ ನಡೀತದೆ, ಅಲ್ಲಿ ಹೋಗಿ ನೀವು ಸ್ವಾಮಿಗೆ ನೇಮನಿಷ್ಠೆಯಿಂದ ವ್ರತವಿದ್ದು ಉಪವಾಸವಿದ್ದು ಸ್ವಾಮಿಗೆ ಪಂಚಾಮೃತ ಅಭಿಷೇಕನೋ, ಬಿಲ್ಲೋಪತ್ರ ಅರ್ಚನೆನೋ, ಬಿಲ್ಲೋಪತ್ರ ಸೇವೆನೋ ಅಥವಾ ರುದ್ರಾಭಿಷೇಕನೋ ಮಾಡಿಸಿ ಆಮೇಲೆ ಏನಂತ ಹೇಳಿದ್ರೆ, ನಮ್ಮ ದೇವಸ್ಥಾನದಲ್ಲಿ ಇವತ್ತು ಧನುರ್ಮಾಸ ಇರೋದ್ರಿಂದ ಬೆಳಗ್ಗೆನೇ ಪೂಜೆ ಮುಗಿಸಿ ಅರ್ಚಕರ ಮನೆಗೆ ಹೋಗಿದ್ದಾರೆ. ಇವತ್ತಿನ ಸಾಯಂಕಾಲ ಅಂದರೆ ಸಂಧ್ಯಾ ಕಾಲಕ್ಕೆ ಬರ್ತಾರೆ. ಸಂಧ್ಯಾ ಕಾಲ ಅಂದರೆ 4 ಗಂಟೆಗೆ ಬಂದ್ಬಿಡ್ತಾರೆ. 4 ಗಂಟೆಗೆ ಬಂದು ಪೂರ್ವ ತಯಾರಿಗಳೇ, ಪೂರ್ವ ಸಿದ್ಧತೆಗಳನ್ನೆಲ್ಲ ನೆರವೇರಿಸಿ ತದನಂತರದಲ್ಲಿ ಸ್ವಾಮಿಗೆ ಮಹಾಭಿಷೇಕ, ರುದ್ರಾಭಿಷೇಕ ಜರುಗಿಸಿ ಅದಾಗಿದ ಮೇಲೆ ಉತ್ಸವ ನಡೀತದೆ. ಸ್ವಾಮಿಗೆ ಉತ್ಸವ ಆಗಿ ಶನಿ ಪ್ರದೋಷಕ್ಕೆ ಭಕ್ತಾದಿಗಳು ಬಂದು ಅವ್ರ ಕೈಲಾದಂತಹ ಸೇವೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿಸಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕ್ತಾರೆ. ನಾನು ನಿಮಗೆ ಪ್ರದಕ್ಷಿಣೆ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಒಂದು ಫೋಟೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ನನ್ನ ಪೋಸ್ಟಲ್ಲಿ, ಮರಿದೇ ಎಲ್ಲಾದರೂ ನೋಡಿ. ಮತ್ತು ಇವತ್ತಿನ ಪ್ರದೋಷ ವ್ರತವನ್ನು ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಶುಭ ಫಲವು ಉಂಟಾಯ್ತಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ದಯವಿಟ್ಟು ನಮ್ಮ ಸನಾತನ ಧರ್ಮವನ್ನು ಪಾಲನೆ ಮಾಡಿ. ಜೈ ಸನಾತನ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್.